ಸೊ ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ ಆಗಾಗ ಯೂಟ್ಯೂಬ್ ಅಲ್ಲಿ ಅಲ್ಗೋರಿದಮ್ ಚೇಂಜ್ ಆಗ್ತಿರುತ್ತೆ. ಮೊದಲಿಗೆ ಯಾವ ಸ್ಟ್ರಾಟಜಿಸ್ ನಡೀತಾ ಇತ್ತು, ಈಗ ಅದು ನಡೆಯಲ್ಲ. ಅದಕ್ಕೆ ಕಾರಣ ಯೂಟ್ಯೂಬ್ ಅಲ್ಗೋರಿದಮ್ ಆಗಾಗ ಚೇಂಜ್ ಆಗ್ತಿರುತ್ತೆ. ಉದಾಹರಣೆಗೆ, ಮೊದಲಿಗೆ ಏನಿತ್ತು, ಹ್ಯಾಶ್ ಟ್ಯಾಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಮೊದಲಿಗೆ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಹ್ಯಾಶ್ ಟ್ಯಾಗ್ ಸಹ ಅದರಲ್ಲಿ ಒಂದು ಪಾರ್ಟ್ ಇತ್ತು. ಬಟ್ ಈಗ ಆ ರೀತಿ ಇಲ್ಲ. ಬರ್ತಾ ಬರ್ತಾ ಯೂಟ್ಯೂಬ್ ಅವರು ಹ್ಯಾಶ್ ಟ್ಯಾಗ್ ಏನ್ ಅಷ್ಟ ಇಂಪಾರ್ಟೆಂಟ್ ಇಲ್ಲ, ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್ ಮೇನ್ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಯೂಟ್ಯೂಬ್ ಅಲ್ಗೋರಿದಮ್ ಆಗಾಗ ಚೇಂಜ್ ಆಗ್ತಿರುತ್ತೆ. ಅದೇ ರೀತಿ ಮೊದಲಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಎಷ್ಟು ಹ್ಯಾಶ್ ಟ್ಯಾಗ್ಸ್ ಹಾಕಿದ್ರು ಏನ್ ಇಶ್ಯೂ ಇರ್ಲಿಲ್ಲ. ಈಗ ಜಾಸ್ತಿ ಹ್ಯಾಶ್ ಟ್ಯಾಗ್ಸ್ ನೀವೇನಾದ್ರೂ ಮೆನ್ಷನ್ ಮಾಡಿದಾಗ ಅಲ್ಲಿ ನಿಮ್ಗೆ ಮಿಸ್ಲೀಡಿಂಗ್ ಮೆಟಾ ಡೇಟಾ ಅಂತ ಬರ್ತಾ ಇದೆ. ಅದಕ್ಕೆ ಕಾರಣ ಯೂಟ್ಯೂಬ್ ಅಲ್ಗಾರಿದಮ್ ಆಗಾಗ ಚೇಂಜ್ ಆಗ್ತಿರುತ್ತೆ. ವಿಷಯ ಗೊತ್ತಾಯ್ತಲ್ಲ. ಈಗ ಈ ಒಂದು ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಕೆಲವು ಸೆಟ್ಟಿಂಗ್ಸ್ ಗಳು ಇವೆ. ಅದು ಮೊದಲಿಗೆ ತುಂಬಾ ಯೂಸ್ಫುಲ್ ಆಗ್ತಾ ಇದ್ರೆ ಈಗ ಅದು ಅಷ್ಟೊಂದು ಯೂಸ್ ಆಗ್ತಿಲ್ಲ. ಯಾವೆಲ್ಲ ಸೆಟ್ಟಿಂಗ್ ಗಳು ನಿಮ್ಮ ಚಾನಲ್ ಅಲ್ಲಿ ಆನ್ ನ ಮಾಡಬಾರ್ದು, ಅದೇನಾದ್ರೂ ಆನ್ ಇದ್ರೆ ಅದನ್ನ ಆಫ್ ಮಾಡ್ಕೊಂಡ್ರೆ ಯಾವ ರೀತಿ ನಿಮ್ಮ ಚಾನಲ್ ಗೆ ಒಳ್ಳೆ ರೀಚ್ ಸಿಗುತ್ತೆ, ಅದನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕಂದ್ರೆ ನೋಡಿ, ನಾನು ವಿಡಿಯೋ ಮೊದಲಿಗೆ ಮೆನ್ಷನ್ ಮಾಡಿದ್ದೆ ಯೂಟ್ಯೂಬ್ ಅಲ್ಗೋರಿದಮ್ ಆಗಾಗ ಚೇಂಜ್ ಆಗ್ತಿರುತ್ತೆ. ಮೇ ಬಿ ಆ ಸೆಟ್ಟಿಂಗ್ ಗಳು ಮೊದಲಿಗೆ ವರ್ಕ್ ಆಗ್ತಿರಬಹುದು. ಈಗ ನಿಮ್ಗೆ ಗೊತ್ತಿಲ್ಲದೆ ಆ ಸೆಟ್ಟಿಂಗ್ ಇಂದ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಏನಿದೆ ರೆಕಮೆಂಡ್ ಆಗ್ತಾ ಇರಲ್ಲ, ಅಂದ್ರೆ ರೀಚ್ ಆಗ್ತಾ ಇರಲ್ಲ. ಇದರಲ್ಲಿ ನಾನು ಒಟ್ಟಾಗಿ 5 ಸೆಟ್ಟಿಂಗ್ಸ್ ನ ಹೇಳ್ಕೊಡ್ತೀನಿ. ಅಂದ್ರೆ ಆ ಏನ್ ಸೆಟ್ಟಿಂಗ್ಸ್ ಇದೆ ನಿಮ್ಮ ಚಾನಲ್ ಅಲ್ಲಿ ಆನ್ ಇದ್ರೆ ಅದನ್ನ ಆಫ್ ಮಾಡ್ಕೊಳ್ಳಿ ಅಂತ. ಈ 5 ಸೆಟ್ಟಿಂಗ್ ಗಳಲ್ಲಿ ಲಾಸ್ಟ್ ನ 4 ಹಾಗೂ 5ನೇ ಸೆಟ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ ಯಾವೆಲ್ಲ ಚಾನಲ್ ಗಳು ಸೆಟ್ಟಿಂಗ್ ಗೆ ಬರುತ್ತಲ್ಲ, ಅದರಲ್ಲಿ ತುಂಬಾ ಜನ ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡಿರ್ತೀರಾ ಅಥವಾ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದನ್ನ ಆನ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀರಾ. ನಿಮ್ಗೇನಾದ್ರೂ ಅರ್ಜೆಂಟ್ ಇದ್ರೆ ಈಗಲೇ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬೇಕಾದ್ರೆ ಆಮೇಲೆ ಟೈಮ್ ಇದ್ದಾಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದೊಂದ್ ಸೆಟ್ಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದನ್ನೆಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡ್ರೆ 2026ರಲ್ಲಿ ನಿಮ್ಮ ಚಾನಲ್ ಅಲ್ಲಿ ಒಳ್ಳೆ ರೀಚ್ ಸಿಗುತ್ತೆ. ನಿಮ್ಮ ಚಾನಲ್ ಇನ್ನು ಮಾನಿಟೈಸ್ ಆಗಿಲ್ಲ ಅಂದ್ರೆ ಮಾನಿಟೈಸ್ ಆಗೋಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇ ಸೆಟ್ಟಿಂಗ್ ಬಂದು ಮೇಡ್ ಫಾರ್ ಕಿಡ್ಸ್ ನ ಆನ್ ಮಾಡೋದು. ನೋಡಿ, ನನ್ಗೆ ಬರುವಂತಹ ಚಾನಲ್ ಅಲ್ಲಿ 70ರಿಂದ 80% ಜನ ಈ ಒಂದು ಆಪ್ಷನ್ ನ ಆನ್ ಮಾಡಿರ್ತೀರಾ. ಅದ್ಯಾಕೋ ಏನೋ ಗೊತ್ತಿಲ್ಲ, ಬಟ್ ಆನ್ ಅಂತೂ ಇರುತ್ತೆ. ಇಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ರೆ ನಿಮ್ಮ ಆ ಒಂದು ವಿಡಿಯೋಸ್ ಏನಿರುತ್ತಲ್ಲ, ಅದು ಬರೀ ಕಿಡ್ಸ್ ರಿಲೇಟೆಡ್ ಕಂಟೆಂಟ್ ಅವರಿಗೆ ಮಾತ್ರ ರೆಕಮೆಂಡ್ ಆಗುತ್ತೆ. ನೀವೇನಾದ್ರೂ ವ್ಲಾಗ್ಸ್ ಮಾಡ್ತಿದ್ದೀರಾ, ನಾರ್ಮಲ್ ಆಗಿ ವಿಡಿಯೋಸ್ ಮಾಡ್ತಿದ್ದೀರಾ, ಅದು ಎಲ್ಲ ಆಡಿಯನ್ಸ್ ಕರೆಕ್ಟ್ ಇದೆ, ಯಾವ ಏಜ್ ಗ್ರೂಪ್ ಅವರು ನೋಡಬಹುದು ಅಂದ್ರೆ ಅದನ್ನ ನೀವು ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಕ್ ಹೋಗ್ಬೇಡಿ. ಅದೇ ನೀವೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಕಾರ್ಟೂನ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಿದ್ದೀರಾ, ಎಸ್ಪೆಷಲಿ ಮಕ್ಕಳಿಗೋಸ್ಕರ, ಅದೇ ರೀತಿ ಕಿಡ್ಸ್ ರೈಮ್ಸ್ ಇರಲಿ, ಕಿಡ್ಸ್ ರಿಲೇಟೆಡ್ ಸಾಂಗ್ಸ್ ಇರಲಿ, ಅಥವಾ ಅದೇ ರೀತಿ ಲುಲಾಬೀಸ ಲಲ್ಲಬೈಸ ಹೊಡಿ ಬಿಡು ಲಾಲಿಗಳು, ಗೊತ್ತಾಯ್ತಲ್ಲ. ಈ ರೀತಿ ಕಂಟೆಂಟ್ ನ ನೀವು ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರೆ ಅಲ್ಲಿ ಮಾತ್ರ ನೀವು ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ. ಇದರಿಂದ ನಿಮ್ಮ ಚಾನಲ್ ಗೆ ಏನ್ ಎಫೆಕ್ಟ್ ಅಂದ್ರೆ, ನೀವು ಮೇಡ್ ಫಾರ್ ಕಿಡ್ಸ್ ಕೊಟ್ಟಾಗ ಅಲ್ಲಿ ನಿಮ್ಮ ಆಡ್ಸ್ ಸಹ ಸ್ವಲ್ಪ ಲಿಮಿಟ್ ಆಗುತ್ತೆ. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಅರ್ನಿಂಗ್ ಸಹ ಅಷ್ಟೊಂದು ಆಗಲ್ಲ, ನೀವೇನಾದ್ರೂ ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ರೆ. ಇನ್ಮೇಲೆ ನಿಮ್ಮ ಚಾನಲ್ ಏನಾದ್ರೂ ಮೇಡ್ ಫಾರ್ ಕಿಡ್ಸ್ ಇಲ್ಲಪ್ಪ, ಎಲ್ಲಾ ರೀತಿಯ ಆಡಿಯನ್ಸ್ ನೋಡಬಹುದಂದ್ರೆ ಗೊತ್ತಲ್ಲ, ಈಗ ಅದನ್ನ ನೋ ಅಂತಾನೆ ಕೊಡಿ. ನೆಕ್ಸ್ಟ್ ಎರಡನೇ ಸೆಟ್ಟಿಂಗ್ ಬಂದು ಏಜ್ ರಿಸ್ಟ್ರಿಕ್ಷನ್. ವಿಡಿಯೋನ ಅಪ್ಲೋಡ್ ಮಾಡುವಾಗ ನೀವೇನಾದ್ರೂ ಏಜ್ ರಿಸ್ಟ್ರಿಕ್ಷನ್ ಆನ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ಈಗಲೇ ಅದನ್ನ ನಿಲ್ಸ್ಬಿಡಿ. ನೀವು ಏಜ್ ರಿಸ್ಟ್ರಿಕ್ಷನ್ ನ ಯಾವಾಗ ಹಾಕ್ಬೇಕಂದ್ರೆ, ನಿಮ್ಮ ಚಾನಲ್ ಅಲ್ಲಿ ಏನಾದ್ರು ತುಂಬಾ ವೈಲೆನ್ಸ್ ತರ ತೋರಿಸ್ತಾ ಇದೀರಾ, ನಿಮ್ಮ ವಿಡಿಯೋಸ್ ಅಲ್ಲಿ ಮೆಚೂರ್ಡ್ ಕಂಟೆಂಟ್ ಹಾಕ್ತಿದ್ರಾ, ಅದರಿಂದ ನಿಮ್ಮ ಆಡಿಯನ್ಸ್ ಗೆ ಏನಾದ್ರು ಒಂದು ಎಡ್ಯುಕೇಟ್ ಮಾಡ್ತಿದ್ರಾ ಅಂದ್ರೆ ಅವಾಗ ನೀವು ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ನ ಎಸ್ ಅಂತ ಕೊಡಿ. ಬಟ್ ನಿಮ್ಮ ವಿಡಿಯೋಸ್ ಎಲ್ಲ ನಾರ್ಮಲ್ ಇದೆ, ಅದರಲ್ಲಿ ಯಾವುದೇ ರೀತಿಯ ಮೆಚೂರ್ಡ್ ಕಂಟೆಂಟ್ ಇಲ್ಲಪ್ಪ ಅಂದ್ರೆ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ಸ್ ನೋ ಅಂತಾನೆ ಇರ್ಲಿ. ನೀವೇನಾದ್ರೂ ಏಜ್ ರಿಸ್ಟ್ರಿಕ್ಷನ್ ಆನ್ ಮಾಡಿದಾಗ ಆ ನಿಮ್ಮ ವಿಡಿಯೋ ಏನಿದೆ ಸರ್ಚ್ ಅಲ್ಲೂ ರೆಕಮೆಂಡ್ ಆಗಲ್ಲ. ಇವನ್ ಯಾರಾದ್ರೂ ಯೂಟ್ಯೂಬ್ ನ ಬ್ರೌಸ್ ಮಾಡುವಾಗ ಆ ವಿಡಿಯೋ ಸಹ ಅವರಿಗೆ ರೆಕಮೆಂಡ್ ಆಗಲ್ಲ. ವಿಡಿಯೋ ಯಾರಿಗೂ ರೆಕಮೆಂಡ್ ಆಗ್ತಿಲ್ಲ ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಕ್ಲಿಕ್ ಆಗಲ್ಲ, ಕ್ಲಿಕ್ ಆಗ್ತಿಲ್ಲ ಅಂದ್ರೆ ಯಾವುದೇ ರೀತಿಯ ವ್ಯೂಸ್ ಸಹ ಬರಲ್ಲ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅದಕ್ಕೆ ಇದನ್ನು ಸಹ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಮೊನ್ನೆ ಒಂದು ಚಾನಲ್ ಚೆಕಿಂಗ್ ಅಂತ ಬಂದಿತ್ತು, ಅದರಲ್ಲಿ ಅವರು ಚಿಕನ್ ಪಿಜ್ಜಾ ರೆಸಿಪಿನ ಹೇಳಿದ್ರು. ಬಟ್ ಆ ಒಂದು ವಿಡಿಯೋಗೆ ಏಜ್ ರಿಸ್ಟ್ರಿಕ್ಷನ್ ನ ಆನ್ ಮಾಡಿದ್ದಾರೆ. ಯಾಕೆ? ಚಿಕನ್ ಪಿಜ್ಜಾ ಮಕ್ಕಳು ತಿನ್ನಲ್ವಾ? ಬರೇ ಮೆಚೂರ್ಡ್ ಆಡಿಯನ್ಸ್ ಮಾತ್ರ ತಿಂತಾರಾ, ಅಥವಾ ಮೆಚೂರ್ ಆಡಿಯನ್ಸ್ ಮಾತ್ರ ಅದನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋದಾ? ಈ ರೀತಿ ಯೂಟ್ಯೂಬ್ ಸಹ ಕನ್ಫ್ಯೂಸ್ ಆಗಿ ಆ ಒಂದು ವಿಡಿಯೋನ ವೈಡಿಯರ್ ಆಡಿಯನ್ಸ್ ಹತ್ರ ರೀಚ್ ಕೊಡಲ್ಲ. ಸುಮ್ನೆ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ರೀಚ್ ಆಟೋಮೆಟಿಕ್ ಆಗಿ ನೀವೇ ಡೌನ್ ಮಾಡ್ಕೊಂಡಂಗ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಈಗ ಥರ್ಡ್ ಸೆಟ್ಟಿಂಗ್ ಬಂದು ವಿಡಿಯೋ ಲ್ಯಾಂಗ್ವೇಜ್ ನ ಚೇಂಜ್ ಮಾಡೋದು. ನೀವು ಚಾನಲ್ ಸೆಟ್ಟಿಂಗ್ ನ ಮಾಡಿದೀರಾ, ಅದರಲ್ಲಿ ನೀವು ವಿಡಿಯೋ ಲ್ಯಾಂಗ್ವೇಜ್ ನ ಕನ್ನಡ ಅಂತ ಸೆಲೆಕ್ಟ್ ಮಾಡೋ ಬದಲು ಇಂಗ್ಲಿಷ್ ಅಥವಾ ಹಿಂದಿ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆ ಆಡಿಯನ್ಸ್ ಸಿಗ್ತಾರೆ, ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಅದೇ ನಮ್ಮ ವಿಡಿಯೋ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ರೆಕಮೆಂಡ್ ಆದ್ರೆ, ಅಂದ್ರೆ US, UK ಈ ರೀತಿಯ ಬೇರೆ ಕಂಟ್ರೀಸ್ ಅಲ್ಲಿ ನಮ್ಮ ವಿಡಿಯೋಸ್ ರೆಕಮೆಂಡ್ ಆದ್ರೆ ಅಲ್ಲಿಂದ ನಮ್ಗೆ ಒಳ್ಳೆ RPM ಬಂದು ಒಳ್ಳೆ ಅರ್ನಿಂಗ್ ಸಹ ಆಗ್ಬಹುದು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ವಿಡಿಯೋ ಲ್ಯಾಂಗ್ವೇಜ್ ನ ಇಂಗ್ಲಿಷ್ ಅಲ್ಲೇ ಸೆಲೆಕ್ಟ್ ಮಾಡ್ತಾರೆ. ದೇ ಆರ್ ಸೆಲೆಕ್ಟಿಂಗ್ ದ ಲ್ಯಾಂಗ್ವೇಜ್ ಇನ್ ಇಂಗ್ಲಿಷ್ ಬಟ್ ದೇ ಆರ್ ಡೂಯಿಂಗ್ ದ ವಿಡಿಯೋ ಇನ್ ಕನ್ನಡದಲ್ಲಿನೇ, ಬಟ್ ಲ್ಯಾಂಗ್ವೇಜ್ ಮಾತ್ರ ಇಂಗ್ಲಿಷ್ ಅಲ್ಲೇ ಇರಬೇಕು. ಗುಡ್ ಕ್ವೆಶ್ಚನ್, ಯು ಆರ್ ಎ ಗುಡ್ ಕ್ವೆಶ್ಚನ್.
ಸೊ ನೋಡಿ, ಈ ಮಿಸ್ಟೇಕ್ಸ್ ನ ನೀವು ಸಹ ಮಾಡಕ್ ಹೋಗ್ಬೇಡಿ. ಮಾಡ್ತಿದ್ದೀರಾ ಅಂದ್ರೆ ಈಗಲೇ ತಿದ್ಕೊಳ್ಳಿ. ಸೊ ನೀವು ನಿಮ್ಮ ಸೆಟ್ಟಿಂಗ್ ಅಲ್ಲಿ ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಆ ಒಂದು ವಿಡಿಯೋ ಏನಿದೆ ಅಲ್ಲ, ಇಂಗ್ಲಿಷ್ ಕಂಟೆಂಟ್ ನೋಡೋರ್ಗೆ ಹಿಂದಿ ಕಂಟೆಂಟ್ ನೋಡೋರ್ಗೂ ಸಹ ರೆಕಮೆಂಡ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಅಡ್ವಾಂಟೇಜ್ ಅಲ್ಲ ಅಂತ ಅನ್ಸ್ಬೋದು, ಬಟ್ ಡೀಪರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಇದು ಒಂದು ಡಿಸ್ಅಡ್ವಾಂಟೇಜ್. ಯಾಕಂದ್ರೆ ನೋಡಿ, ತುಂಬಾ ಜನ ಹಿಂದಿ ಮಾತಾಡೋರಿಗೆ ಕನ್ನಡ ಅಂತೂ ಬರಲ್ಲ, ಅವರು ಕನ್ನಡ ಕಂಟೆಂಟ್ ನ ನೋಡಕ್ಕೂ ಹೋಗಲ್ಲ. ಅದಕ್ಕೆ ನಿಮ್ಮ ಒಂದು ವಿಡಿಯೋ ಅವರಿಗೆ ರೆಕಮೆಂಡ್ ಆದಾಗ ಅವರು ಟೈಟಲ್ ಅಲ್ಲಿ ಕನ್ನಡ ನೋಡಿನೋ ಅಥವಾ ಥಂಬ್ನೇಲ್ ಅಲ್ಲಿ ಕನ್ನಡ ನೋಡಿನೋ, ಬೇಡ ಬಿಡು ನಮ್ಗೆ ಈ ಒಂದು ವಿಡಿಯೋ ಅರ್ಥ ಆಗಲ್ಲ, ಸುಮ್ನೆ ಯಾಕೆ ಕ್ಲಿಕ್ ಮಾಡ್ಬೇಕು ಅಂತ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ನಿಮ್ಮ ಇಂಪ್ರೆಷನ್ ಹಾಳಾಯ್ತಾ, ಅಂದ್ರೆ ನಿಮ್ಮ ವಿಡಿಯೋ ಅವ್ರ ಮುಂದೆ ತೋರಿಸಿದ್ರು ಅವರು ಕ್ಲಿಕ್ ಮಾಡ್ತಾ ಇಲ್ಲ ಅಂತ ಇಲ್ಲಿ ನಿಮ್ಮ CTR ಡೌನ್ ಆಗುತ್ತೆ. ಸೊ CTR ಡೌನ್ ಆಗಿದೆ, ನಿಮ್ಮ ವಿಡಿಯೋಸ್ ರೀಚ್ ಆಗ್ತಿಲ್ಲ ಅಂದ್ರೆ ಏನ್ ಹೇಳಿ, ಯೂಟ್ಯೂಬರು ಆ ಒಂದು ವಿಡಿಯೋನ ತುಂಬಾ ಜನಕ್ಕೆ ರೆಕಮೆಂಡ್ ಮಾಡಲ್ಲ. ಅದೇ ನೀವು ಇಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿದಾಗ ಯಾರೆಲ್ಲ ಕನ್ನಡ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ತಾರಲ್ಲ, ಅಂದ್ರೆ ಕನ್ನಡ ವಿಡಿಯೋಸ್ ನ ನೋಡ್ತಾರಲ್ಲ, ಅವರಿಗೆ ನಿಮ್ಮ ವಿಡಿಯೋಸ್ ರೆಕಮೆಂಡ್ ಆಗುತ್ತೆ. ಸೊ ಅವರು ಹೊಸಬ್ರು, ನಿಮ್ಮ ಚಾನಲ್ ನ ಇನ್ನೂ ಸಹ ವಿಸಿಟ್ ಮಾಡಿಲ್ಲ, ನಿಮ್ಮ ವಿಡಿಯೋದಲ್ಲಿ ಏನೋ ಒಂದು ಅವರಿಗೆ ಕ್ಯೂರಿಯಾಸಿಟಿ ಅನ್ಸಿ ಅದನ್ನ ಕ್ಲಿಕ್ ಮಾಡಿದಾಗ ಅಟ್ಲೀಸ್ಟ್ ಕನ್ನಡದವರು ಅಂದ್ರೆ ಕನ್ನಡ ಆದ್ರೂ ಅರ್ಥ ಆಗೇ ಆಗುತ್ತಾ, ನೀವು ಎಂಗೇಜಿಂಗ್ ವಿಡಿಯೋ ಹಾಕಿದ್ರೆ ವಿಡಿಯೋ ಸಹ ನೋಡ್ತಾರಾ, ವಿಡಿಯೋ ಅವರಿಗೆ ಇಷ್ಟ ಆದ್ರೆ ನಿಮ್ಮ ಚಾನಲ್ ಸಹ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ನೋಡಿ, 100 ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗಿ ಅದರಲ್ಲಿ ಜಸ್ಟ್ ಇಬ್ರು ಮಾತ್ರ ಕ್ಲಿಕ್ ಮಾಡಿದ್ರೆ ಏನು ಅರ್ಥ ಇಲ್ಲ. ಅದೇ 10 ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗಿ 2 ಜನ ಕ್ಲಿಕ್ ಮಾಡಿದ್ರೆ ಆ CTR ಪರ್ಸೆಂಟೇಜ್ ಎಲ್ಲೋ ಹೋಗ್ಬಿಡುತ್ತೆ. ಉದಾಹರಣೆಗೆ ನೀವಿನ್ನು ಮದ್ವೆ ಆಗೋದಿದೆ ಅನ್ಕೊಳ್ಳಿ, ಆಲ್ರೆಡಿ ಆಗಿದ್ರೆ ಕನ್ಸ್ಕೊಂಡ್ಬೇಡ್ರಿ, ಯಾರಾಗಿಲ್ಲಲ್ಲ ಅವ್ರಿಗೆ ಎಕ್ಸಾಂಪಲ್, ಜಸ್ಟ್ 1 ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಿಮ್ಗೆ ಮದ್ವೆ ಆಗೋದಿದೆ, ಮದ್ವೆ ಡೇಟ್ ಸಹ ಫಿಕ್ಸ್ ಆಗಿದೆ. ಸೊ ಆಗ ನೀವು ಮದ್ವೆಗೆ ಯಾರಿಗೆಲ್ಲ ಇನ್ವೈಟ್ ಮಾಡ್ತೀರಾ ಹೇಳಿ, ಯಾರಲ್ಲಿ ನಿಮ್ಗೆ ಗೊತ್ತಿದ್ದಾರೆ, ಯಾರಲ್ಲಿ ನಿಮ್ಗೆ ಪರಿಚಯ ಇದಾರೆ ಅವರಿಗೆ ಇನ್ವೈಟ್ ಮಾಡ್ತೀರಾ. ಅದೇ ನನ್ನ ಮದ್ವೆ ಇದೆ ಬಿಡು ಅಂತ ಹೈವೇದಲ್ಲಿ ಹೋರ್ಡಿಂಗ್ಸ್ ಎಲ್ಲ ಹಾಕಕ್ ಹೋಗ್ತೀರಾ, ಇಲ್ಲ ತಾನೆ. ಯಾಕಂದ್ರೆ ಎಷ್ಟ್ ಜನ ಬರ್ತಾರೆ ಅವರಿಗೆ ಕರೆಕ್ಟ್ ಆಗಿ ಅತಿಥಿ ಸತ್ಕಾರ ಮಾಡಿ, 100 ಜನ ಬರ್ಲಿ 200 ಜನ ಬರ್ಲಿ ಕರೆಕ್ಟ್ ಆಗಿ ಊಟ ಹಾಕಿದ್ರೆ ಸಾಕಪ್ಪ, ಅವ್ರ ಖುಷಿ ಆದ್ರೆ ಸಾಕು, ಆ ಇಂಟೆನ್ಷನ್ ಇರುತ್ತೆ. ಅದೇ ರೀತಿ ಇಲ್ಲೂ ಸಹ ನಿಮ್ಮ ವಿಡಿಯೋಸ್ಗೆ, ನಿಮ್ಮ ಚಾನಲ್ಗೆ ಆದಷ್ಟು ಜೆನ್ಯೂನ್ ಆಡಿಯನ್ಸ್ ರೀಚ್ ಆದ್ರೆ ಸಾಕು, ಅಲ್ಲಿಂದಾನೇ ನಿಮ್ಗೆ ಒಳ್ಳೆ ಗ್ರೋತ್ ಆಗಿ ಮುಂದೆ ಅದೇ ರೀತಿ ಕಂಟೆಂಟ್ ನ ಯಾರು ಕನ್ಸ್ಯೂಮ್ ಮಾಡ್ತಾರಲ್ಲ ಅವರಿಗೆ ರೀಚ್ ಆದಾಗನೇ ನಿಮ್ಗೆ ಚಾನಲ್ ಗ್ರೋ ಆಗೋದು. ಗೊತ್ತಾಯ್ತಲ್ಲ. ಈಗ 4ನೇ ಹಾಗೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಅಲ್ಟರ್ಡ್ ಕಂಟೆಂಟ್ ನ ಸೆಟ್ ಮಾಡೋದು. ಇಲ್ಲಿಂದಾನೇ ಅಸಲಿ ಆಟ ಶುರು. ತುಂಬಾ ಜನ ಈಗ ಅಲ್ಟರ್ಡ್ ಕಂಟೆಂಟ್ ನ ಎಸ್ ಅಂತಾನೆ ಕೊಡ್ತಾ ಇದೀರಾ. ಅದೇ ನ್ಯೂ ಇಯರ್ ರೆಸೊಲ್ಯೂಷನ್ ಏನೋ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಲ್ಟರ್ಡ್ ಕಂಟೆಂಟ್ ಎಸ್ ಅಂತ ಕೊಟ್ರೆ ವಿಡಿಯೋ ವೈರಲ್ ಆಗುತ್ತೆ, ಅದರಿಂದ ಒಳ್ಳೆ ರೀಚ್ ಸಿಗುತ್ತಂತೆ, 2026 ಅಲ್ಲಿ AI ವಿಡಿಯೋ ತುಂಬಾನೇ ರೆಕಮೆಂಡ್ ಆಗ್ತಿದೆ ಅಂತೆ ಕಂತೆ. ಅದೇ ನೋಡಿ, ನೀವು AI ವಿಡಿಯೋ ಮಾಡಿ ಅದು ವೈರಲ್ ಆಗೋದ್ ಬೇರೆ, ನೀವು ನಾರ್ಮಲ್ ವಿಡಿಯೋ ಮಾಡಿ ಅಲ್ಟರ್ಡ್ ಕಂಟೆಂಟ್ ಅಲ್ಲಿ ಎಸ್ ಅಂತ ಕೊಡೋದೇ ಬೇರೆ. ಇಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ವಿಷಯ ಏನಪ್ಪಾ ಅಂದ್ರೆ, ನೀವು ನಿಮ್ಮ ವಿಡಿಯೋಸ್ ಅಲ್ಲಿ AI ಇಮೇಜ್ ನ ಯೂಸ್ ಮಾಡ್ತಿದ್ದೀರಾ, AI ವಾಯ್ಸ್ ನ ಯೂಸ್ ಮಾಡ್ತಿದ್ದೀರಾ, AI ಇಂದ ವಿಡಿಯೋ ಜನರೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ನೀವು ಅಲ್ಟರ್ಡ್ ಕಂಟೆಂಟ್ ಎಸ್ ಅಂತ ಕೊಡಿ. ಅದೇ ನೀವೇನಾದ್ರೂ AI ಯೂಸ್ ಮಾಡಿ ನಿಮ್ಮ ವಿಡಿಯೋಸ್ ಕಂಟೆಂಟ್ ಗೆ ಸಪೋರ್ಟ್ ತಗೊಳ್ತಿದ್ದೀರಾ ಅಂದ್ರೆ, ವಿಡಿಯೋದಲ್ಲಿ ನೀವೇ ಕಾಣಿಸ್ಕೊಂಡು ಅಥವಾ ನಿಮ್ ವಾಯ್ಸೇ ಕೊಟ್ಟು ಬೇರೆ ನಾರ್ಮಲ್ ಇಮೇಜಸ್ ನ ಯೂಸ್ ಮಾಡಿ AI ಇಂದ ನೀವೇನಾದ್ರೂ ಐಡಿಯಾಸ್ ತಗೊಳ್ತಿದ್ದೀರಾ ಅಂದ್ರೆ ಅಲ್ಲಿ ಅಲ್ಟರ್ಡ್ ಕಂಟೆಂಟ್ ಎಸ್ ಅಂತ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಮೇಜರ್ ಎಫರ್ಟ್ ಬಂದು ನಿಮ್ಮಿಂದಾನೇ ಆಗಿರೋದು, AI ಇಂದ ನೀವು ಜಸ್ಟ್ ಸಪೋರ್ಟ್ ತಗೊಂಡಿದ್ದೀರಾ ಅಷ್ಟೇ. ಸೊ ಕ್ಲಿಯರ್ ಆಯ್ತಲ್ಲ. 2 ಲೈನ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, AI ಯೂಸ್ ಮಾಡಿ ನೀವು ವಿಡಿಯೋಸ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ಎಸ್ ಅಂತ ಕೊಡಿ, AI ಸಪೋರ್ಟ್ ತಗೊಂಡು ನೀವು ವಿಡಿಯೋಸ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ನೋ ಅಂತ ಕೊಡಿ. ಸಪೋರ್ಟ್ ಅಂದ್ರೆ ಅದೇ ನಿಮ್ಗೆ ಐಡಿಯಾಸ್ ಗಿರ್ಲಿ, ಟೈಟಲ್ಸ್ ಗಿರ್ಲಿ ಅಥವಾ ಕೆಲವೊಮ್ಮೆ ಸ್ಕ್ರಿಪ್ಟ್ ಗಿರ್ಲಿ AI ಯೂಸ್ ಮಾಡಿದ್ರೆ ಅದನ್ನ ನೀವು ನೋ ಅಂತ ಕೊಟ್ರು ನಡೆಯುತ್ತೆ. ನನ್ಗೆ ಚಾನಲ್ ಚೆಕಿಂಗ್ ಗೋಸ್ಕರ ಏನ್ ಬರುತ್ತಲ್ಲ, ಆ ಚಾನಲ್ ಅಲ್ಲಿ ಚೆಕ್ ಮಾಡುವಾಗ ತುಂಬಾ ವಿಡಿಯೋಸ್ ಅಲ್ಲಿ ಅಲ್ಟರ್ಡ್ ಕಂಟೆಂಟ್ ಎಸ್ ಅಂತಾನೆ ನಾನು ನೋಡಿದ್ದೀನಿ. ಸೊ ಅವರಿಗೆ ತಿರ್ಗಾ ಯಾಕೆ ಎಸ್ ಅಂತ ಕೊಡ್ತಿದ್ರ ಅಂತ ರೀಸನ್ ಕೇಳಿದಾಗ ಅವ್ರು ಹೇಳಿರುವಂತಹ ಆನ್ಸರ್ ಬಂದು ಇದೆ, ಅಲ್ಟರ್ಡ್ ಕಂಟೆಂಟ್ ನ ಎಸ್ ಕೊಟ್ರೆ ವಿಡಿಯೋ ವೈರಲ್ ಆಗುತ್ತಂತೆ, ಅದಕ್ಕೆ ನಾವು ಅಲ್ಟರ್ಡ್ ಕಂಟೆಂಟ್ ನ ಎಸ್ ಅಂತಾನೆ ಕೊಡ್ತಾ ಇದೀವಿ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಸ್ ಇದ್ದಿದ್ದ ನೋ ಹಾಕಿ, ನೋ ಇದ್ದಿದ್ದ ಎಸ್ ಹಾಕಿ ಅದ್ಲಿ ಬದ್ಲಿ ಮಾಡ್ತಾ ಹೋಗಿ ಮನೆಯಲ್ಲೂ ಸಹ ಎಲ್ಲೆಲ್ಲೋ ಸಿಕ್ಕಿದ್ ವೇರ್ನ ಎಲ್ಲೆಲ್ಲೋ ಸಿಕ್ಸಾಕ್ಬಿಟ್ರೆ, ಅದೇ ರೀತಿ ಏನೇನೋ ಸೆಟ್ಟಿಂಗ್ ನ ನಿಮ್ಮ ಚಾನಲ್ ಅಲ್ಲಿ ಎಲ್ಲೆಲ್ಲೋ ಮಾಡ್ಬಿಟ್ರೆ ಏನ್ ಬ್ಲಾಸ್ಟ್ ಆಗುತ್ತೆ ನಿಮ್ಗೆ ಗೊತ್ತು. ಅದಕ್ಕೆ ಹೇಳುದು, ನಿಮ್ಮ ಚಾನಲ್ ನ ಮನೆ ಮೀಟು ತರ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಚಾನಲ್ ನಿಮ್ಮ ಜವಾಬ್ದಾರಿ, ಸ್ವಲ್ಪ ಎಲ್ಲಾದ್ರೂ ಯಾಮಾರಿದ್ರೆ ನಿಮ್ಮ ಚಾನಲ್ಲೇ ಪರಾರಿ. ಸಿಂಕ್ ಆಯ್ತಲ್ಲ. ಈಗ ಲಾಸ್ಟ್ ಹಾಗೂ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಂದು ಆಟೋ ಡಬ್ಬಿಂಗ್ ಬಗ್ಗೆ. ಸೊ ಈ ಒಂದು ಆಟೋ ಡಬ್ಬಿಂಗ್ ಆಪ್ಷನ್ ಇದೆ, ತುಂಬಾ ಜನಕ್ಕೆ ಇನ್ನೂ ಸಹ ಬಂದಿಲ್ಲ. ಸೊ ಯಾರಿಗೆಲ್ಲ ಬಂದಿದೆ ಅಲ್ಲ ಅವರು ತಕ್ಷಣ ಮಾಡೋದೇ ಈ ಆಟೋ ಡಬ್ಬಿಂಗ್ ನ ಆನ್ ಮಾಡ್ಕೊಂಡ್ಬಿಡೋದು. ಸೊ ನೋಡಿ, ಎಲ್ಲಾ ಸೆಟ್ಟಿಂಗ್ ಎಲ್ರಿಗೂ ಇರಲ್ಲ, ಕೆಲವರಿಗೆ ಅದು ಸೂಟ್ ಆದ್ರೆ ಕೆಲವರಿಗೆ ಅದು ಸೂಟ್ ಆಗಲ್ಲ. ಸೊ ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವೇನಾದ್ರೂ ಆಟೋ ಡಬ್ಬಿಂಗ್ ನ ಆನ್ ಮಾಡಿದಾಗ ನಿಮ್ಮ ಆ ಒಂದು ವಿಡಿಯೋ ಏನಿರುತ್ತಲ್ಲ ಅದು ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಆಟೋಮೆಟಿಕ್ ಆಗಿ ಡಬ್ ಆಗುತ್ತೆ. ಅಂದ್ರೆ ನೀವು ಕನ್ನಡದಲ್ಲಿ ಮಾತಾಡಿದೀರಾ ಅಂದ್ರೆ ಅದು ಹಿಂದಿಯಲ್ಲಿ
ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ಈ ರೀತಿ ಆಟೋ ಡಬ್ಬಿಂಗ್ ಆಗುತ್ತೆ. ಇದು ಒಂದು ಯೂಟ್ಯೂಬ್ ಅವರೇ AI ಇಂದ ಮಾಡ್ತಿರೋದು. ಸೊ ಇಲ್ಲೇನಿದೆ ರಾಂಗ್ ಆಡಿಯನ್ಸ್ ಗೂ ಸಹ ನಿಮ್ಮ ವಿಡಿಯೋ ರೀಚ್ ಆಗ್ತಾ ಹೋಗುತ್ತೆ. ತುಂಬಾ ಪಾಸಿಬಿಲಿಟಿ ಇದೆ. ಸೊ ಅದೇ ನಾನು ಥರ್ಡ್ ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಲ್ಯಾಂಗ್ವೇಜ್ ಬಗ್ಗೆ, ಅದೇ ರೀತಿ. ಸೊ ಈಗ ಒಂದು ಸಿನಾರಿಯೋನ ತಗೊಳ್ಳಿ. ನೀವು ನಿಮ್ಮ ವಿಡಿಯೋದಲ್ಲಿ ಆಟೋ ಡಬ್ಬಿಂಗ್ ನ ಆನ್ ಮಾಡಿರ್ತೀರಾ. ಸೊ ಅದು ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲೂ ಸಹ ಡಬ್ಬಿಂಗ್ ಆಗಿರುತ್ತೆ. ಸೊ ಆ ಒಂದು ನಿಮ್ಮ ಕನ್ನಡ ವಿಡಿಯೋ ಏನಿದೆ ಹಿಂದಿ ಆಡಿಯನ್ಸ್ ಗೂ ಸಹ ರೀಚ್ ಆಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಥಂಬ್ನೇಲ್ ಅಲ್ಲಿ ಕನ್ನಡದಲ್ಲಿನೇ ಇದೆ, ಟೈಟಲ್ ಅಲ್ಲೂ ಸಹ ಕನ್ನಡದಲ್ಲಿನೇ ಇದೆ. ಸೊ ಮ್ಯಾಕ್ಸಿಮಮ್ ಹಿಂದಿ ಆಡಿಯನ್ಸ್ ಗೆ ಕನ್ನಡ ಓದಕ್ ಬರಲ್ಲ, ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅರ್ಥ ಅಂತೂ ಆಗಲ್ಲ. ಸೊ ಅವರು ಕ್ಲಿಕ್ ಮಾಡಿ ಹಿಂದಿಯಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಅದು ಬೇರೆ. ಕ್ಲಿಕ್ ಮಾಡೋಕಿನ ಮುಂಚೆನೆ ನಿಮ್ಮ ಟೈಟಲ್ ಹಾಗೂ ಥಂಬ್ನೇಲ್ ನ ನೋಡಿ ಇದು ಕನ್ನಡದಲ್ಲಿನೇ ಇದೆ, ನನ್ಗಂತೂ ಏನ್ ಯೂಸ್ ಇಲ್ಲ ಅಂತ ಅವರು ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಿಮ್ಮ CTR ಅಂತೂ ಹಾಳಾಯ್ತಾ. ಜೊತೆಗೆ ಯಾವ ಆಕ್ಚುಯಲ್ ಆಡಿಯನ್ಸ್ ಗೆ ನಿಮ್ಮ ವಿಡಿಯೋ ರೀಚ್ ಆಗ್ಬೇಕಿತ್ತೋ ಆ ಆಡಿಯನ್ಸ್ ಗೆ ನಿಮ್ಮ ವಿಡಿಯೋ ರೀಚ್ ಆಗ್ತಿಲ್ಲ. ಸೊ ಅದರಿಂದ ನಿಮ್ಮ ಇಂಪ್ರೆಷನ್ ಕೂಡ ಹಾಳಾಯ್ತು. ನೆಕ್ಸ್ಟ್ ಜೆನ್ವಿನ್ ಆಡಿಯನ್ಸ್ ಗೆ ವಿಡಿಯೋ ರೀಚ್ ಆಗೋದು ಸ್ಟಾಪ್ ಆಗುತ್ತೆ. ಸೊ ನೋಡಿ, ಯೂಟ್ಯೂಬ್ ಅವರು ಇದು ಕನ್ನಡ ವಿಡಿಯೋ ಇತ್ತು, ಇವ್ರು ಬಂದು ಹಿಂದಿ ಆಡಿಯನ್ಸ್, ಅದಕ್ಕೆ ಇವ್ರು ಇದನ್ನ ಕ್ಲಿಕ್ ಮಾಡ್ತಿಲ್ಲ ಅಂತ ಆ ರೀತಿ ಕರುಣೆಯನ್ನು ತೋರಿಸಲ್ಲ. ಇವರು ಕ್ಲಿಕ್ ಮಾಡ್ತಿಲ್ಲ ಅಂದ್ರೆ ಕ್ಲಿಕ್ ಮಾಡ್ತಿಲ್ಲ, ಇವರು ಕ್ಲಿಕ್ ಮಾಡ್ತಿದಾರೆ ಅಂದ್ರೆ ಕ್ಲಿಕ್ ಮಾಡ್ತಿದಾರೆ. ಎಸ್ ಆರ್ ನೋ, ಸ್ಟ್ರೇಟ್ ಫಾರ್ವರ್ಡ್. ಸೊ ಅದಕ್ಕೆ ಈ ಒಂದು ಫೀಚರ್ ನ ಆದಷ್ಟು ಅವಾಯ್ಡ್ ಮಾಡಿ. ಇವನ್ ಏನ್ ಡಬ್ಬಿಂಗ್ ಆಗ್ತಿದೆ ಅಲ್ಲ, ಅದು ವಾಯ್ಸ್ ಸಹ ಬಂದು AI ಇಂದಾನೆ ಮಾಡ್ತಾ ಇರೋದು. ಸೊ ಕೇಳೋಕು ಒಂಥರ ಕರ್ಕಶ ತರನೇ ಇರುತ್ತೆ. ಸೊ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿದಿರಾ ಅಂದ್ರೆ ಅದು ಕನ್ನಡದಲ್ಲಿ ಕೇಳೋಕೆನೆ ಏನೋ ಮಧುರತನ ಇರುತ್ತೆ. ಅದನ್ನ ಬಿಟ್ಟು AI ವಾಯ್ಸ್ ಅಲ್ಲಿ ಕೇಳಿದ್ರೆ ನೀವೇ ಒಂದ್ಸತಿ ಕೇಳಿ ನೋಡಿ, ಅರ್ಥ ಆಗುತ್ತೆ. ಇಲ್ಲಿ ಕೆಲವರು ಜಾಣತನ ತೋರಿಸಿ ಕೇಳಬಹುದು. ಸೊ ಹಾಗಾದ್ರೆ ನಾನು ಕನ್ನಡದಲ್ಲಿನೇ ವಿಡಿಯೋನ ಮಾಡ್ತೀನಿ, ಬಟ್ ಟೈಟಲ್ ಹಾಗೂ ಥಂಬ್ನೇಲ್ ನ ಹಿಂದಿ ಅಥವಾ ಕನ್ನಡದಲ್ಲಿ ಹಾಕ್ತೀನಿ ಅಂತ. ಸೊ ನೋಡಿ, ನಿಮ್ಗೆ ಒಂದು ಸಜೆಷನ್ ಕೊಡ್ಲಾ? ನಿಮ್ಮ ಮೇಜರ್ ಆಡಿಯನ್ಸ್ ಕನ್ನಡದವ್ರು ಇದಾರಂದ್ರೆ ವಿಡಿಯೋನ ಕನ್ನಡದಲ್ಲಿನೇ ಮಾಡಿ. ಯಾಕಂದ್ರೆ ನೋಡಿ, ನಮ್ಮ ಜನ ಹೇಗಂದ್ರೆ ಫಸ್ಟ್ ಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಇರಿ ಹೇಳ್ತೀನಿ, ಫಸ್ಟ್ ಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ, ಬಟ್ ಅವರಿಗೆ ನೀವು ವ್ಯಾಲ್ಯೂ ಕೊಡ್ತಿದ್ರಾ, ಅವರ ಟೈಮ್ ನ ನೀವು ಎಲ್ಲೂ ವೇಸ್ಟ್ ಮಾಡ್ತಿಲ್ಲ. ವಿಡಿಯೋದಲ್ಲಿ ಏನ್ ಇನ್ಫಾರ್ಮೇಶನ್ ತಗೋಬೇಕು ಅಂತ ಬರೋರಿಗೆ ಆ ವಿಡಿಯೋದಲ್ಲಿ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ರ ಅಂದ್ರೆ ಅವರಷ್ಟು ಕೊಡೋ ಸಪೋರ್ಟ್ ನಿಮ್ಗೆ ಎಲ್ಲಿಂದಾನು ಸಿಗಲ್ಲ. ಅದಕ್ಕೆ ಇವತ್ತಿಲ್ಲ ನಾಳೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಸೊ ಇವತ್ ಸಪೋರ್ಟ್ ಸಿಕ್ತಿಲ್ಲ ಅಂತ ಕನ್ನಡ ಬಿಟ್ಟು ಎಲ್ಲೂ ಹೋಗಕ್ ಹೋಗ್ಬೇಡಿ, ಇಲ್ಲೇ ಇರಿ, ಇದ್ರಲ್ಲೇ ವಿಡಿಯೋ ಮಾಡಿ. ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ. ಮತ್ತೆ ಚಾನಲ್ ಚೆಕ್ ಮಾಡಿಸೋದಿರ್ಲಿ, ಚಾನಲ್ ಸೆಟ್ಟಿಂಗ್ ಮಾಡಿಸೋದಿರ್ಲಿ, ಏನಾದ್ರೂ ಆಡ್ಸೆನ್ಸ್ ಬಗ್ಗೆ ಡೌಟ್ಸ್ ಇದ್ರೆ ನಿಮ್ಗೆ ಗೊತ್ತೇ ಇದೆ, ನನ್ನ ವಾಟ್ಸ್ಆಪ್ ನಂಬರ್ ಗೆ ಕನೆಕ್ಟ್ ಆಗಿ ಅಲ್ಲೇನಾದ್ರೂ ನಿಮ್ಗೆ ಚಾನಲ್ ಸೆಟ್ಟಿಂಗ್ ಮಾಡ್ಕೊಡ್ಬೇಕು, ಚಾನಲ್ ನ ಚೆಕ್ ಮಾಡ್ಬೇಕಂದ್ರೆ ನಾನು ಅದನ್ನ ಚೆಕ್ ಮಾಡ್ಕೊಡ್ತೀನಿ. ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ತಗೊಳ್ತೀನಿ, ಯಾಕಂದ್ರೆ ನನ್ನ ಟೈಮ್ ಹಾಗೂ ಎಫರ್ಟ್ ಇಲ್ಲಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಮಾಡಿಸಿದವರಿಗೆ ಆಲ್ರೆಡಿ ಗೊತ್ತಿದೆ, ನಾನು ಅಬ್ಬಬ್ಬಾ ಅನ್ನೋ ರೀತಿ ಚಾರ್ಜಸ್ ಏನು ತಗೊಳ್ಳಲ್ಲ. ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ, ಅದನ್ನ ನೀವು ಕೊಟ್ಟು ಆರಾಮಾಗಿ ಚೆಕ್ ಮಾಡಿಸ್ಕೋಬಹುದು. ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ನೋಡಿ, ಈ ಚಾನಲ್ ಸೆಟ್ಟಿಂಗ್ ಇರ್ಲಿ ಅಥವಾ ಚಾನಲ್ ಚೆಕ್ ಮಾಡಿಸೋದಿರ್ಲಿ, ಇದನ್ನ ನೀವು ನನ್ನ ಹತ್ರನೇ ಮಾಡಿಸಿ ಅಂತ ನಾನೇನು ಫೋರ್ಸ್ ಮಾಡಲ್ಲ. ನಿಮ್ಗೆ ಯಾರು ಕಂಫರ್ಟೇಬಲ್ ಅನ್ಸ್ತಾರೆ, ಯಾರ ಹತ್ರ ಮಾಡಿಸಿದ್ರೆ ನನಗೆ ಯೂಸ್ ಆಗುತ್ತಪ್ಪ, ಅವರು ಕೊಡುವಂತಹ ನಾಲೆಜ್ ಇರ್ಲಿ ಅಥವಾ ಪರ್ಸನಲ್ ಗೈಡೆನ್ಸ್ ಅಲ್ಲಿ ನಿಮ್ಗೆ ಇಷ್ಟ ಆಗುತ್ತಲ್ಲ, ಅವ್ರ ಹತ್ರನೇ ಮಾಡಿಸಿ. ಬಟ್ ಇಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ಅಥವಾ ತಪ್ಪನ ಮಾಡ್ಕೋಬೇಡಿ. ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಗುರುಗಳು ಆಗ್ಬಿಟ್ಟಿದ್ದಾರೆ. ಕೆಲವರಿಗೆ ಹಾಫ್ ನಾಲೆಜ್ ಇದೆ, ಕೆಲವರಿಗೆ ಫುಲ್ ನಾಲೆಜ್ ಇದೆ. ಆಡ್ಸೆನ್ಸ್ ಸೆಟ್ಟಿಂಗ್ ನ ಮಾಡ್ಕೊಡ್ರಪ್ಪ ಅಂದ್ರೆ ನೀವು ಆಧಾರ್ ಕಾರ್ಡ್ ಕೊಡಿ, ಆಧಾರ್ ಕಾರ್ಡ್ ನ ವೆರಿಫೈ ಮಾಡ್ತೀನಿ ಅಂತಿದ್ದಾರೆ. ಆಕ್ಚುಲ್ ಆಗಿ ನೋಡಕ್ ಹೋದ್ರೆ ಆಡ್ಸೆನ್ಸ್ ಅಲ್ಲಿ ಆಧಾರ್ ಕಾರ್ಡ್ ಅಕ್ಸೆಪ್ಟ್ ಮಾಡಲ್ಲ. ಅದರೆಲ್ಲ ಆಧಾರ್ ಕಾರ್ಡ್ ಹಾಕ್ತಾರೋ ಗೊತ್ತಿಲ್ಲ. ಸೊ ಈ ರೀತಿ ಕೆಲಸ ಎಲ್ಲ ನಡೀತಾ ಇದೆ. ಅದಕ್ಕೆ ನೀವಾಗ್ಲಿ ನಿಮ್ಮ ಚಾನಲ್ ಆಗ್ಲಿ ಸೇಫ್ ಆಗಿ ಇಟ್ಕೊಳ್ಳಿ. ಟ್ರಸ್ಟ್ ವರ್ತಿ ಪರ್ಸನ್ ಹತ್ರ ಮಾತ್ರ ನಿಮ್ಮ ಚಾನಲ್ ಸೆಟ್ಟಿಂಗ್ ನ ಮಾಡಿಸ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.